ಹಂಗಾಗಿ ನಿಮ್ಮಲ್ಲಿ ಯಾರಾದ್ರೂ ಇಲ್ಲಿ ಒಂದು 4 ಜನ ವುಮೆನ್ಸ್ ಏನಾದ್ರೂ ಇಲ್ಲಿ 10th ವಾರ್ಡ್ಗೆ ಸಂಬಂಧಿಸಿದಂತಹ ಪೊಲೀಸ್ಗೆ ಸಂಬಂಧಿಸಿದಂತಹ ಯಾವ್ದಾದ್ರು ಸಮಸ್ಯೆಗಳಿದ್ರೆ ನೇರವಾಗಿ ತಾವು ಕೇಳ್ಬೋದು. ಸಾಹೇಬ್ರಿದ್ದಾರೆ, ಯಾವುದೇ ಸಂಕೋಚ ಇಲ್ಲದೆ ದಯವಿಟ್ಟು ಕೇಳ್ಬೋದು. 10th ವಾರ್ಡ್ಗೆ ನಮ್ಗೆ ಈಗ ಇನ್ವೈಟ್ ಮಾಡ್ಲಿಕ್ಕೆ ನಾನು ಧನ್ಯವಾದ ಸಲ್ಲಿಸ್ತೀನಿ ನವೀನ್ ಅವರಿಗೆ ಮತ್ತೆ ನಿಮ್ಮೆಲ್ಲರಿಗೆ. ಅವರು ಹೇಳಿದ್ದಾರೆ ಇಷ್ಟು ಜನ ಹೆಣ್ಮಕ್ಳು ಬರ್ತಾರೆ, ಸೊ ನಮ್ಗೆ ಕೂಡ ಇರೋದು ಅವಕಾಶ ಸಿಗತ್ತೆ ನಿಮ್ ಜೊತೆ ಮಾತಾಡ್ಲಿಕ್ಕೆ. ಸೊ ಇದು ನಮ್ಗೆ ಕೂಡ ಅವಕಾಶ ಇದೆ. ಸೊ ನಿಮ್ಗೆ ಏನಾದ್ರೂ ಸಮಸ್ಯೆ ಇರ್ಲಿ, ನಾವು ಫಸ್ಟ್ ಮೊದಲಾಗಿ ನಾವು ಹೇಳ್ತಾ ಇದ್ದೀವಿ, ಏನು ಸಮಸ್ಯೆ ಇರ್ಲಿ ನಾವು ಪೊಲೀಸ್ ಇಲಾಖೆಯಿಂದ ನಿಮ್ಗೆ ರಕ್ಷಣೆಗೋಸ್ಕರ ನಾವು ಇದ್ದೀವಿ. ಎನಿ ಪ್ರಾಬ್ಲಮ್, ಎನಿ ಹೆಲ್ಪ್, ವಿ ಆರ್ ಆಲ್ವೇಸ್ ದೇರ್. ಯು ಆಲ್ವೇಸ್ ಫೀಲ್ ಫ್ರೀ ಟು ಕಮ್ ಟು ಅಸ್. ಯಾರು ನಿಮ್ಗೆ ತೊಂದರೆ ಕೊಡ್ತಾರೆ, ಗಲಾಟೆ ಮಾಡ್ತಾರೆ, ಬೆದರ್ತಾರೆ, ಅಥವಾ ಏನು ಸಮಸ್ಯೆ ಇದೆ ಅಕ್ಕಪಕ್ಕದಲ್ಲಿ ತೊಂದರೆ ಕೊಡ್ತಾರೆ, ನೀವು ನಮ್ಮ ಹತ್ರ ಬರ್ಬೋದು. 112 ನಮ್ದು ಪೊಲೀಸ್ದು ಒಂದು ನಂಬರ್ ಇದೆ, ಹೆಲ್ಪ್ ಲೈನ್ ನಂಬರ್. 112 ನಂಬರ್ ಬಗ್ಗೆ ಎಲ್ಲರಿಗೂ ಗೊತ್ತಿದೆಯಾ? ಎವ್ರಿಬಡಿ ನೋಸ್ 112. 112 ಯಾವುದೇ ಸಮಸ್ಯೆ ಇರಲಿ, ಇಫ್ ಯು ಫೇಸ್ ಎನಿ ಪ್ರಾಬ್ಲಮ್, ಕಾಲ್ 112. 5 ನಿಮಿಷದಿಂದ 10 ನಿಮಿಷ ಒಳಗಡೆ ನಮ್ಮ ಪೊಲೀಸ್ ಸಿಬ್ಬಂದಿ ಜೀಪ್ ಜೊತೆ ನಿಮ್ಮ ಹತ್ರ ಬರ್ತಾರೆ. ನಿಮ್ದು ಏನ್ ಸಮಸ್ಯೆ ಇದೆ ಅದು ಕೇಳ್ತಾರೆ. ಅದು ಆದ ನಂತರ ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ. ಅಲ್ಲಿಂದ ನಿಮ್ದು ಸಮಸ್ಯೆ ಬಗೆಹರಿಸಾಗಿಲ್ಲ, ನೀವು ನಮ್ಮ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೋದು. ಅಲ್ಲಿ ಕೂಡ ಆಗಿಲ್ಲ, ನೀವು ನಮ್ಮ ಹತ್ರ ಬರ್ಬೋದು, ನಮ್ಮ ಡಿಸ್ಟ್ರಿಕ್ಟ್ ಪೊಲೀಸ್ ಆಫೀಸಲ್ಲಿ ನಮ್ಗೆ ಕಂಪ್ಲೇಂಟ್ ಕೊಡ್ಬೋದು. ಯಾವುದೇ ರೀತಿಯಿಂದ ಬೆದರ್ಲಿಕ್ಕೆ ಅವಶ್ಯಕತೆ ಇಲ್ಲ. ಫಾರ್ ಎನಿಥಿಂಗ್, ಎನಿ ಅಸಿಸ್ಟೆನ್ಸ್, ವಿ ಆರ್ ಹಿಯರ್. ಮತ್ತೆ ಈಗ ನೀವೆಲ್ಲ ಲೇಡೀಸ್, ನಿಮ್ಮ ಕುಟುಂಬದ್ದು ನೋಡ್ಕೊಡ್ತೀರಿ, ನಿಮ್ಮ ಮಕ್ಕಳು ಇರ್ತಾರೆ. ಮಕ್ಕಳು ಹೇಗೆ ಈ ಮುಂದೆ ಫ್ಯೂಚರ್ ಅಲ್ಲಿ ಏನ್ ಮಾಡ್ತಾರೆ, ಹೇಗೆ ಅವ್ರದ್ದು ಗ್ರೋತ್ ಆಗತ್ತೆ, ಅಲ್ಲಿ ನಿಮ್ದು ಪಾತ್ರ ಬಹಳ ಮುಖ್ಯ ಇರುತ್ತೆ. ಯು ಹ್ಯಾವ್ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಯುವರ್ ಫ್ಯಾಮಿಲೀಸ್ ಫ್ಯೂಚರ್. ಹೌ? ಬಿಕಾಸ್ ಫ್ರಮ್ ದ ಚೈಲ್ಡ್ಹುಡ್, ಚಿಕ್ಕ ವಯಸ್ಸಿಂದ ದೊಡ್ಡವರೆಗೆ ನೀವೇ ನೋಡ್ಕೊಳ್ತೀವಿ ಮನೆಯಲ್ಲಿ. ಇಟ್ಸ್ ಯೋರ್ ರೆಸ್ಪಾನ್ಸಿಬಿಲಿಟಿ. ನಿಮ್ ಬಹಳ ಜವಾಬ್ದಾರಿ ಇರುತ್ತೆ. ಮಕ್ಕಳು ಏನ್ ಮಾಡ್ತಾ ಇದಾರೆ, ಎಲ್ಲಿ ಹೋಗ್ತಾರೆ, ಯಾರ್ಯಾರ ಜೊತೆ ಸೇರ್ತಾರೆ, ಸ್ವಲ್ಪ ನಿಗಾ ಇಟ್ಕೊಡಿ. ಎಸ್ಪೆಷಲಿ ಇದು PUC, SSLC ಆ ಟೈಮಲ್ಲಿ 18 ವರ್ಷ ಹತ್ತಿರ ಆ ಏಜ್ ಅಲ್ಲಿ ಮಕ್ಕಳು ಬಹಳ ಸೆನ್ಸಿಟಿವ್ ಏಜ್ ಇರುತ್ತೆ. ಅವ್ರು ಯಾವುದೇ ಇಲ್ಲಿ ಬಾಕಿ ಗ್ರೂಪ್ಸ್ ಅಲ್ಲಿ ಬೇರೆ ಯಾರು ಫ್ರೆಂಡ್ಸ್ ಜೊತೆ ಅವ್ರು ಏನ್ ಮಾಡ್ತಾರೆ ನೋಡ್ಕೊಂಡು ನಾವು ಕೂಡ ಓಕೆ ಸರ್ಚ್ ಮಾಡೋಣ. ಸಪೋಸ್ ಯಾರು ಡ್ರಗ್ಸ್ ಸೇರ್ತಾರೆ, ಓಕೆ ಒಂದ್ಸಲ ಟ್ರೈ ಮಾಡೋಣ, ಒಂದ್ಸಲ ಟ್ರೈ ಏನಾಗತ್ತೆ, ಒಂದು ಗ್ರೂಪ್ ಫೀಲಿಂಗ್ ಇಂದ ಅವರು ಟ್ರೈ ಮಾಡ್ತಾರೆ. ಆಮೇಲೆ ಅದೇ ಸ್ಟಾರ್ಟ್ ಆಗುತ್ತೆ ಅವ್ರ ಡಿಕ್ಲೈನ್. ಫ್ಯೂಚರ್ ಅಲ್ಲಿ ಅದೇ ಹ್ಯಾಬಿಟ್ ಆಗ್ಬಿಡ್ತದೆ. ಸೊ ಅದಕ್ಕೆ ನಿಮ್ಗೆ ಹೇಳ್ತೀನಿ, ನಿಮ್ದು ಮಕ್ಕಳು ಮಾಡಲ್ಲ, ಬಟ್ ನಿಮ್ಮ ಮಕ್ಕಳು ನಿಗಾ ಇಟ್ಕೊಡಿ. ಅವ್ರು ಯಾರ ಜೊತೆ ಹೋಗ್ತಾರೆ, ಏನು ಯಾವ ಜೊತೆ ಸೇರ್ತಾರೆ. ಸಪೋಸ್ ಇನ್ ಕೇಸ್ ಯಾವ್ದು ಬ್ಯಾಡ್ ಹ್ಯಾಬಿಟ್ ಅಲ್ಲಿ ಆಗ್ಬಿಟ್ಟಿದ್ದಾರೆ, ಅವ್ರು ಡ್ರಗ್ ಅಡಿಕ್ಷನ್ ಆಗಿದೆ ಅಥವಾ ಆಲ್ಕೋಹಾಲ್ ಡ್ರಿಂಕ್ ಜಾಸ್ತಿ ಮಾಡ್ತಾರೆ, ಅದು ಕೂಡ ನಮ್ಗೆ ಹೇಳ್ಬಹುದು ನೀವು. ನಾವು ಬಹಳ ಡಿ ಅಡಿಕ್ಷನ್ ಸೆಂಟರ್ ಇವೆ, ಅಲ್ಲಿ ಡ್ರಗ್ಸ್ ಅಥವಾ ಆಲ್ಕೋಹಾಲ್ ಪ್ರಾಬ್ಲಮ್ ಅವ್ರಿಗೆ ವಾಪಸ್ ಮೇನ್ ಸ್ಟ್ರೀಮ್ ಅಲ್ಲಿ ತರಲಿಕ್ಕೆ ನಾವು ಪ್ರಯತ್ನ ಮಾಡಬಹುದು. ಅವ್ರಿಗೆಲ್ಲರಿಗೆ ಪನಿಷ್ಮೆಂಟ್ ಮಾಡ್ಬೇಕು, ಜೈಲ್ಗೆ ಹಾಕ್ಬೇಕು, ಅದು ನಮ್ದು ಕೂಡ ಇಷ್ಟ ಇರಲ್ಲ. ನಮ್ಗೆ ಏನ್ ಇಷ್ಟ ಇಲ್ಲ, ಅವ್ರಿಗೆ ಮ್ಯಾಕ್ಸಿಮಮ್ ಎಲ್ಲರಿಗೆ ಜೈಲ್ಗೆ ಹಾಕ್ಬೇಕು. ನಮ್ಗೆ ಏನು ಇದು ದಟ್ ಇಸ್ ನಾಟ್ ಅವರ್ ಇಂಟೆನ್ಷನ್, ನಾಟ್ ಅವರ್ ಗೋಲ್. ನಮ್ಮ ಏನ್ ಉದ್ದೇಶ ಇದೆ, ನಮ್ಮ ಸಮಾಜದಲ್ಲಿ ಸುಧಾರಣೆ ಆಗ್ಬೇಕು, ಡೆವಲಪ್ಮೆಂಟ್ ಆಗ್ಬೇಕು. ನಿಮ್ ಈ ಏರಿಯಾದಲ್ಲಿ, ಮಾರಿಕುಪ್ಪಂ ಏರಿಯಾದಲ್ಲಿ ನೀವು ಎಲ್ಲ ನೋಡಿ, ಸ್ವಲ್ಪ ಸ್ಟಿಲ್ ಡೆವಲಪ್ಮೆಂಟ್ ಇಸ್ ನೀಡೆಡ್. ನೀವೆಲ್ಲ ಇನ್ನು ನಿಮ್ಮ ಮಕ್ಕಳಿಗೆ ಚೆನ್ನಾಗಿ ಎಜುಕೇಶನ್ ಕೊಡಿಸಿ, ಅವ್ರಿಗೆ ಸ್ಕಿಲ್ ಕೊಡಿಸಿ, ಅವ್ರಿಗೆ ಇನ್ ಫ್ಯೂಚರ್ ಅವರು ದೊಡ್ಡವರು ಆಗ್ಬೇಕು, ಆ ತರ ಪ್ರಯತ್ನ ಮಾಡಬೇಕು. ಸೊ ದಟ್ ಯು ಕ್ಯಾನ್ ಆಲ್ಸೋ ಕಮ್ ಔಟ್ ಆಫ್ ಪವರ್ಟಿ, ಯು ಕ್ಯಾನ್ ಆಲ್ಸೋ ಡೆವಲಪ್, ಅಂಡ್ they can also reach whatever big goals they want to achieve. ಸೊ ಒಂದು ಮೆಸೇಜ್, ಚಿಕ್ಕ ವಯಸ್ಸಿಗೆ ಮಕ್ಕಳಿಗೆ ನಾವು ನೋಡ್ತೀವಿ, ಇದು ಹೈಫೈ 2 ವೀಲರ್ ಕೊಡ್ತಾರೆ, ಒಂದೊಂದು 2 ಲಕ್ಷದ ಬೈಕ್ ಕೊಡ್ಬಿಡ್ತಾರೆ. ಅವರು ನಿಮ್ಗೆ ಹೇಳ್ತಾರೆ ಕೊಡಿ, ನಾನು ಎಕ್ಸಾಮ್ ಪಾಸ್ ಮಾಡಿದ್ದೀನಿ ಅಥವಾ ಇಲ್ಲಿ, ಓಕೆ ಕೊಡಿ, ಬಟ್ ನೀವು ಕೊಡಿ, ಅವ್ರು ಹೇಗೆ ಯೂಸ್ ಮಾಡ್ತಾರೆ, ಏನ್ ಯೂಸ್. ಬಟ್ ಬೈಕ್ ಇಂದ ಜಾಸ್ತಿ ಇಂಪಾರ್ಟೆಂಟ್ ಅವರಿಗೆ ಬೇರೆ ಚೆನ್ನಾಗಿ ಕಾಲೇಜಲ್ಲಿ ಎಜುಕೇಶನ್ ಅಡ್ಮಿಷನ್ ಕೊಡ್ಸ್ಬೇಕು. ಅವ್ರಿಗೆ ಮೇ ಬಿ ಲ್ಯಾಪ್ಟಾಪ್, ಪ್ಯಾಡ್ ಇದೆಲ್ಲ ಕೊಡ್ಬೇಕು, ಅದ್ರ ರಿಲೇಟೆಡ್ ಕೊಡಿ. ಆಮೇಲೆ ಏನಾದ್ರೂ ಅವರು ಹೆಚ್ಚು ಕಡಿಮೆ ಆಗತ್ತೆ, ಸ್ವಲ್ಪ ತಪ್ಪಾಗತ್ತೆ, ಅವ್ರಿಗೆ ಸ್ವಲ್ಪ ಕೌನ್ಸಿಲಿಂಗ್ ಮಾಡಿ, ನಿಮ್ ಕಡೆಯಿಂದ ಮಾಡಿ, ನಿಮ್ಮ ಟೀಚರ್ಸ್ ಇರ್ತಾರೆ ಅವ್ರ ಕಡೆಯಿಂದ ಮಾಡಿ.
ನಮ್ಮಿಂದ ಏನಾದ್ರು ಅವರಿಗೆ ಕೌನ್ಸಿಲಿಂಗ್ ಬೇಕು ಅಥವಾ ಸಹಾಯ ಬೇಕು ಅದು ಕೂಡ ನಾವು ಕೊಡ್ತೀವಿ, ಅವರಿಗೆ ಗೈಡ್ ಮಾಡ್ತೀವಿ ಹೇಗೆ ಅವರು ಚೆನ್ನಾಗಿ ಅವರ ಕ್ಯಾರಿಯರ್ ಅಲ್ಲಿ ಏನೇನ್ ಮಾಡ್ಬೋದು, ಹೇಗೆ ಮುಂದೆ ಅವ್ರಿಗೆ ಏನ್ ಇಷ್ಟ ಇದೆ, ಗೌರ್ಮೆಂಟ್ ಜಾಬ್ಗೆ ಇಷ್ಟ ಇದೆ ಗೌರ್ಮೆಂಟ್ ಜಾಬ್ ಅಥವಾ ಬೇರೆ ಯಾವುದೇ ಇಷ್ಟ ಇದೆ, ಪ್ರೈವೇಟ್ ಜಾಬ್ ಅಲ್ಲಿ ಇಷ್ಟ ಇದೆ, ಏನಿದೆ ಅವರು ಮಾಡಬೇಕು. ಈಗ ಈಗ ನೀವು ಇಲ್ಲಿ ಬೆಂಗಳೂರಿಂದ ಜಾಸ್ತಿ ದೂರ ಇಲ್ಲ, 1.5 ಗಂಟೆಯಲ್ಲಿ ತಲುಪ್ತೀರಿ. ಇಷ್ಟು ಕನೆಕ್ಟಿವ್ ಇದೆ ನಿಮ್ಗೆ ಅವಕಾಶ ಇದೆ, ಎಂಪ್ಲಾಯ್ಮೆಂಟ್ ಅಪರ್ಚುನಿಟಿ ಇದೆ. ಮುಂದೆ ಈ ಭಾಗಿಯಲ್ಲಿ ಕೂಡ ಡೆವಲಪ್ಮೆಂಟ್ ಆಗತ್ತೆ, ಅಲ್ಲಿ ಕೂಡ ಇವರಿಗೆ ಅವಕಾಶ ಸಿಗತ್ತೆ ಕೆಲಸ ಮಾಡ್ಲಿಕ್ಕೆ. ಸೊ ಈಗ ನೀವು ಟ್ರೈನ್ ಮಾಡ್ಬೇಕು ಅವರಿಗೆ, ಸೊ ಈ ಸ್ಕಿಲ್ಸ್ ಎಜುಕೇಶನ್ ಎಲ್ಲ ಕೊಡ್ಬೇಕು. ದಟ್ ಈಸ್ ಮೈ ಮೆಸೇಜ್ ಟು ಯು ಆಸ್ ಪೇರೆಂಟ್ಸ್. ಪೋಷಕಾಗಿ ನಿಮ್ಗೆ ಮೆಸೇಜ್ ಇದೆ, ನಿಮ್ ಮಕ್ಕಳಿಗೆ ಸ್ವಲ್ಪ ದಯವಿಟ್ಟು ನೋಡಿ. ಈ KGF ಒಂದು ಕೆಟ್ಟ ಹೆಸರು ಇತ್ತು, ಈಗ ಸ್ವಲ್ಪ ಚೇಂಜ್ ಆಗ್ತಾ ಇದೆ. ಇದು ರೌಡಿ ಜಾಸ್ತಿ ಇದೆ, ಇಲ್ಲಿ ಕಳ್ಳರು ಜಾಸ್ತಿ ಇದ್ದಾರೆ, ಬಟ್ ಇನ್ನು ಸುಧಾರಣೆ ಆಗ್ಬೇಕು. ನಾಟ್ ಎವ್ರಿ ಒನ್, ಎಲ್ಲಾರು ಈ ತರ ಇಲ್ಲ, ಬಟ್ ಸ್ವಲ್ಪ ಇದ್ದಾರೆ. ಅದು ಇದು ನಿಮ್ ಸಮಾಜ ಇದೆ, ನಿಮ್ ಸೊಸೈಟಿ ಇದೆ. ನೀವು ಈ ಸೊಸೈಟಿಗೆ ಚೇಂಜ್ ಮಾಡ್ಲಿಕ್ಕೆ ನಿಮ್ದು ಕೂಡ ಸ್ವಲ್ಪ ಸಹಯೋಗ ಮಾಡ್ಬೇಕು. ಯಾರು ಈ ತರ ರೌಡಿ ಗಿಡಿ ಅಥವಾ ಕಳ್ತನ ಕೆಲಸ ಮಾಡ್ತಾರೆ ಅದ್ರ ಬಗ್ಗೆ ಮಾಹಿತಿ ಕೊಡಿ. ಅವ್ರಿಗೆ ಸೊಸೈಟಿಯಲ್ಲಿ ಅಕ್ಸೆಪ್ಟ್ ಮಾಡಲಿಕ್ಕೆ ಆಗಲ್ಲ. ಈ ತರ ಯಾರು ಮಾಡ್ತಾರೆ ಅವ್ರ ಮೇಲೆ ಕಾನೂನು ಕ್ರಮ ಆಗ್ಲೇಬೇಕು. ನಾವು ಕೊಟ್ಟು ಕಠಿಣ ಕ್ರಮ ತಗೊಳ್ತೀವಿ. ಯಾರು ರೌಡಿ ಆಕ್ಟಿವಿಟಿ ಮಾಡ್ತಾರೆ, ಜನರಿಗೆ ಬೆದರ್ತಾರೆ, ಗಲಾಟೆ ಮಾಡ್ತಾರೆ, ಕಳ್ತನ ಮಾಡ್ತಾರೆ, ಅವ್ರ ಮೇಲೆ ನಮ್ಮ ಹತ್ರ ಪೂರ್ತಿ ಎಲ್ಲ ಡೇಟಾ ಇದೆ, ಯಾರು ಇದ್ದಾರೆ, ಯಾರು ಈ ತರ ಮಾಡ್ತಾರೆ, ಖಂಡಿತವಾಗಿ ಅವ್ರ ಮೇಲೆ ನಾವು ಕ್ರಮ ತಗೊಳ್ತೀವಿ. ನಿಮ್ಗೆ ಯಾರು ತೊಂದರೆ ಕೊಡ್ತಾರೆ ನಮ್ಗೆ ಮಾಹಿತಿ ಕೊಡಿ, ಅವ್ರ ಮೇಲೆ ನಾವು ಕ್ರಮ ತಗೊಳ್ತೀವಿ. ಮುಂದೆ ನೆಕ್ಸ್ಟ್ ಇಟ್ ಇಸ್ ಟ್ರಾಫಿಕ್. ನಾವು ಹೆಲ್ಮೆಟ್ ಹಾಕ್ಲಿಕ್ಕೆ ನಿಮ್ಗೆ ಎಲ್ಲರಿಗೆ ಇಷ್ಟು ಸಮಯದಿಂದ ಮನವಿ ಮಾಡ್ತಾ ಇದೀವಿ. ಮುಂಚೆ ಮಾಡ್ತಾ ಇದ್ದೀವಿ, ಮತ್ತೆ ಕಡಿಮೆ ಮಾಡಿದಿರಿ. ಕಡಿಮೆ ಆದ ತಕ್ಷಣ ನಾವು ನೋಡ್ತೀವಿ, ನೀವು ಡೈಲಿ ನೋಡ್ತೀವಿ, ಆಕ್ಸಿಡೆಂಟ್ ಕೂಡ ಜಾಸ್ತಿ ಆಗ್ತದೆ. ಅಲ್ಲ ಆಕ್ಸಿಡೆಂಟ್ ಅಲ್ಲಿ ಮ್ಯಾಕ್ಸಿಮಮ್ ಅವ್ರು ಟೂ ವೀಲರ್ ಯಾರು ಹೆಲ್ಮೆಟ್ ಹಾಕಿಲ್ಲ, ತಲೆ ಮೇಲೆ ಗಾಯದಾಗತ್ತೆ, ಆ ಕಡೆಯಿಂದ ಡೆತ್ ಆಗತ್ತೆ, ಅಥವಾ ಏನಾದ್ರು ಬಾಳ ದೊಡ್ಡ ಇಂಜರಿ, ಫುಲ್ ಲೈಫ್ ಪ್ಯಾರಲೈಸ್ ತರ ಆಗತ್ತೆ. ಸೊ ವೈ ಟು ಡೂ ದಿಸ್? ನೀವು ಇದು ಕಾನೂನು ಕೂಡ ಇದೆ, ಪ್ಲಸ್ ಇದು ನಿಮ್ ಸೇಫ್ಟಿಗೋಸ್ಕರ, ನಿಮ್ಮ ಕುಟುಂಬಕ್ಕೋಸ್ಕರ ಇದೆ. ದಯವಿಟ್ಟು ಹೆಲ್ಮೆಟ್ ಹಾಕಿ, ಮತ್ತೆ ಬಾಕಿ ಟ್ರಾಫಿಕ್ ನಿಯಮ ಪೂರಾ ಪಾಲನೆ ಮಾಡಿ, ಸೀಟ್ ಬೆಲ್ಟ್ ಹಾಕಿ, ಅಂಡ್ ಓವರ್ ಸ್ಪೀಡ್ ಮಾಡಬೇಡಿ. ಕೆಲವು ನಾವು ಹುಡುಗರು ನೋಡ್ತೀವಿ ವೀಲಿಂಗ್ ಮಾಡ್ತಾರೆ, ಆಮೇಲೆ ಸೋಷಿಯಲ್ ಮೀಡಿಯಲ್ಲಿ ಹಾಕ್ತಾರೆ, ಅವ್ರು ಬಹಳ ಕೂಲ್ ತರ ಆಗ್ತಾರೆ. ಇದು ಕೂಲ್ ಇಲ್ಲ. ನಾವು ಸೋಷಿಯಲ್ ಮೀಡಿಯಾ ಕೂಡ ವಾಚ್ ಮಾಡ್ತೀವಿ. ನಾವು ಈಗ ಕ್ಯಾಮ್ರಾಸ್ ಕೂಡ ಇನ್ಸ್ಟಾಲ್ ಮಾಡಿದೀವಿ ಎಲ್ಲಾ ಕಡೆ. ಎಲ್ಲ ಎಂಟ್ರಿ ಎಕ್ಸಿಟ್ ಇಲ್ಲಿ KGF ಮತ್ತೆ ಬಂಗಾರಪೇಟ್ ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಎಲ್ಲ ಡೀಟೇಲ್ಸ್ ಕ್ಯಾಪ್ಚರ್ ಆಗ್ತಾ ಇದೆ. ಸೊ ಅವ್ರ ಮೇಲೆ ನಾವು ಕ್ರಮ ತಗೊಳ್ತೀವಿ. ಯಾರು ವೀಲಿಂಗ್ ಮಾಡ್ತಾರೆ ಅಥವಾ ಟ್ರಾಫಿಕ್ ಉಲ್ಲಂಘನೆ ಮಾಡ್ತಾರೆ ಅವ್ರ ಮೇಲೆ ಕ್ರಮ ಆಗತ್ತೆ. ಅಂಡ್ ಟ್ರಾಫಿಕ್ ವಾಲೇಸ್ ಯಾರು ಮಾಡ್ತಾರೆ, ಈಗ ನಾವು ಆನ್ಲೈನ್ ಚಲಾನ್ ಸಿಸ್ಟಮ್ ಕೂಡ ಸ್ಟಾರ್ಟ್ ಮಾಡಿದೀವಿ. ಅವರಿಗೆ ಮೆಸೇಜ್ ಬರುತ್ತೆ, ಈ ತರ ನೀವು ಟ್ರಾಫಿಕ್ ಉಲ್ಲಂಘನೆ ಮಾಡಿದಿರಿ, ಒಂದು ಫೋಟೋ ಕೂಡ ಬರುತ್ತೆ, ಆಮೇಲೆ ಲಿಂಕ್ ಬರುತ್ತೆ .gov.in ಆ ತರ ಲಿಂಕ್ ಬರುತ್ತೆ. ಅಲ್ಲಿ ನೀವು ಪೇಮೆಂಟ್ ಮಾಡ್ಬೇಕಾಗುತ್ತೆ, 500 ಇಂದ 1000 ಅಥವಾ ಏನು ಫೈನ್ ಇರುತ್ತೆ ಆ ತರ. ಸೊ ಇದು ಎಲ್ಲ ಸಿಸ್ಟಮ್ ಇದೆ. ಇದು ನಾವು ನಮ್ ಕಡೆ ನಾವು ಪ್ರಯತ್ನ ಮಾಡ್ತಾ ಇದೀವಿ. ನೀವು ಕೂಡ ಸ್ವಲ್ಪ ಮಾನ್ಯ SP ಸಾಹೇಬರು ತಮ್ಮನ್ನೆಲ್ಲ ಕುರಿತು ನಮಗೆ ಟ್ರಾಫಿಕ್ ಅವೇರ್ನೆಸ್ ಬಗ್ಗೆ, ಡ್ರಗ್ಸ್ ಅವೇರ್ನೆಸ್ ಬಗ್ಗೆ, ಮತ್ತು ಚೀಟಿ ವ್ಯವಹಾರದ ಬಗ್ಗೆ ಮತ್ತು ಸೈಬರ್ ಕ್ರೈಮ್ ಬಗ್ಗೆ ಅವೇರ್ನೆಸ್ ಅನ್ನ ನೀಡಿರ್ತಾರೆ. ಅದೇ ರೀತಿಯಾಗಿ ಸಾಹೇಬ್ರು ಇಲ್ಲಿ ಸುಮಾರೊಂದು ನಾವು 4-5 ಪ್ರೋಗ್ರಾಮ್ಸ್ ಬಂದಿದ್ದೀವಿ. ಆದ್ರೆ ಸಾಹೇಬ್ರು ಪ್ರಥಮವಾಗಿ ಬಂದಿದ್ದಾರೆ. ನಮ್ಮ KGF ಜಿಲ್ಲಾ ಪೊಲೀಸ್ ವತಿಯಿಂದ ಈ ಒಂದು ಏನ್ ನಾವು ಸಾರ್ವಜನಿಕ ಜನಸಂಪರ್ಕ ಸಭೆ ಮತ್ತು ವುಮೆನ್ಸ್ ಮೀಟಿಂಗ್ ಅಂತೇಳಿ ನಮ್ಮ ನವೀನ್ ಅವರು ಇಲ್ಲಿ ಒಂದು ಆರ್ಗನೈಸ್ ಮಾಡಿದ್ದಾರೆ. ಹಂಗಾಗಿ ನಿಮ್ಮಲ್ಲಿ ಯಾರಾದ್ರೂ ಇಲ್ಲಿ ಒಂದು 4 ಜನ ವುಮೆನ್ಸ್ ಏನಾದ್ರೂ ಇಲ್ಲಿ 10th ವಾರ್ಡ್ಗೆ ಸಂಬಂಧಿಸಿದಂತಹ, ಪೊಲೀಸ್ಗೆ ಸಂಬಂಧಿಸಿದಂತಹ ಯಾವ್ದಾದ್ರು ಸಮಸ್ಯೆಗಳಿದ್ರೆ ನೇರವಾಗಿ ತಾವು ಕೇಳ್ಬೋದು. ಸಾಹೇಬ್ರಿದ್ದಾರೆ, ಯಾವುದೇ ಸಂಕೋಚ ಇಲ್ಲದೆ ದಯವಿಟ್ಟು ಕೇಳ್ಬೋದು. ಕೊಡಿ ಕಾರ್ಡ್ಲೆಸ್ ಯಾರಾದ್ರೂ ಕೇಳಂಗೆ ಪ್ರಾಬ್ಲಮ್ಸ್ ಏನಿದ್ರೆ ಕೇಳಿ ದಯವಿಟ್ಟು. உங்களுக்கு என்னென்ன குறை இருந்தாக்கா தயவு செய்து அவர்கிட்ட கேளு, அவர் உங்களுக்கு உத்தரவாதம் கொடுக்கிறாராம். ಮಾತಾಡಿ, ಯಾರು ಮಾತಾಡ್ಬೋದು. ನಿಮ್ದು ಏನ್ ಸಮಸ್ಯೆ, ಅಕಸ್ಮಾತ್ ರೋಡಲ್ಲಿ ಹೋಗ್ಬೇಕಾದ್ರೆ ಏನೋ ಸಮಸ್ಯೆ ಇದೆಯಾ, ಈಗ ರೈಲ್ವೆ ಸ್ಟೇಷನ್ ಹೋಗ್ಬೇಕಾದ್ರೆ ಸಮಸ್ಯೆ ಇದೆಯಾ, ಅಥವಾ ನೀವು ಏರಿಯಾದಲ್ಲಿ ಏನಾದ್ರೂ ಸಮಸ್ಯೆ ಇದೆಯಾ, ನಿಮ್ಗೆ ಬೇರೆಯವರಿಂದ ಏನಾದ್ರೂ ಸಮಸ್ಯೆ ಆಗ್ತಾ ಇದೆಯಾ, ಅಥವಾ ಬೇರೆ ಲೈನ್ ಇಂದ ಯಾರಾದ್ರೂ ಬಂದು ನಿಮ್ಗೆ ತೊಂದರೆ ಕೊಡ್ತಾ ಇದಾರ ಎನ್ನೋದ್ರ ಬಗ್ಗೆ ನೇರವಾಗಿ ನೀವು ಮಾತಾಡಿ. ಏನ್ ಸಂಕೋಚ ಪಡಬೇಡಿ.
ಮಕ್ಕಳಿಗೆ ನೀವು ಅಪ್ರೂವಲ್ ಮಾಡ್ತೀರಲ್ವಾ, ಇದು ಸೌಂಡ್ ಬಾಕ್ಸ್ ಅದೆಲ್ಲ ಅಪ್ರೂವಲ್ ಮಾಡಬೇಡಿ. ಯಾಕಂದ್ರೆ ತುಂಬಾ ತಲೆನೋವು ಸರ್. ನಾವು ಡೈಲಿ ಟ್ರಾವೆಲ್ ಮಾಡ್ತೀವಿ, 5 ಗಂಟೆ 4 ಗಂಟೆ ಎಲ್ಲ ಹಾಡಾಕ್ತಾರೆ. ಮತ್ತೆ ಇವ್ರ ಎಕ್ಸಾಮ್ಸ್ ಅಲ್ಲಿ ಓದಕ್ಕೆ ಟೈಮೇ ಇರಲ್ಲ, ಆ ಸೌಂಡ್ ಜಾಸ್ತಿ ಇರುತ್ತೆ ಸರ್. ಪ್ಲೀಸ್ ಅದು ಮಾತ್ರ ದಯವಿಟ್ಟು ನೀವು ಮಾಡಬೇಡಿ. ಹತ್ರ ತನಕ ಪರ್ಮಿಷನ್ ಕೊಡ್ಲೇಬೇಕದು. ಬಟ್ ಆದ್ರೆ ಅವ್ರಿಗೆ ಅವ್ರದೇ ಆದ ಒಂದು ಲಿಮಿಟ್ಸ್ ಇರ್ತದೆ. ಆ ಒಂದು ಡಿಸಿಬಲ್ ಇಷ್ಟೇ ಯೂಸ್ ಮಾಡ್ಬೇಕಂತಿರ್ತದೆ, ಕಡಿಮೆ ಇಟ್ಕೊಂಡು ಅವ್ರು ಯೂಸ್ ಮಾಡ್ಬೇಕಾಗುತ್ತೆ. ತಾವ್ ಹೇಳ್ತಾ ಇದ್ರಿ ಬೆಳಿಗ್ಗೆ 4 ಗಂಟೆ ಅಥವಾ 5 ಗಂಟೆ ಕಮೆನ್ಸ್ ಮಾಡ್ತಾರೆ ಅಂತೇಳಿ. ಆ ಟೈಪ್ ಇದ್ರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಆಗ್ತಾ ಇದೆ. ಅದು ಸಾಹೇಬರು ಬಂದಿದ್ದ ದಿವಸದಿಂದನೂ ಅಷ್ಟೇ. ಅವ್ರು 10 ಗಂಟೆ ಮೇಲೆ, ಈಗ ತಮಗೂ ಗೊತ್ತಿದೆ, ಈಗ ನೆನ್ನೆ ಆರ್ಕೆಸ್ಟ್ರಾ ಎಷ್ಟೊತ್ತಿಗೆ ಸ್ಟಾಪ್ ಆಯ್ತು. ಯಾವುದೇ ಒಂದು 10 ಗಂಟೆ ಮೇಲೆ ನಾವು ಬಿಡೋದಿಲ್ಲ. ಹಂಗೇನಾದ್ರೂ ಇದಾದ್ರೆ KP ಆಕ್ಟ್ ಪ್ರಕಾರ ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ಜರುಗಿಸ್ತೀವಿ. ಅದು ಆಗೋದಿಲ್ಲ. ಆಕ್ಚುಲಿ 3 ಗಂಟೆ 4 ಗಂಟೆ ಇದ್ರೆ ದಯವಿಟ್ಟು ಕಾಲ್ ಮಾಡಿ, 112 ಕಾಲ್ ಮಾಡಿ, ನಾವು ಸ್ಟಾಪ್ ಮಾಡಿಸ್ತೀವಿ. ಜೊತೆಗೆ ಆಕ್ಷನ್ ಆಗುತ್ತೆ, ಇನ್ನು ಆಕ್ಷನ್ ಇನಿಷಿಯೇಟ್ ಆಗುತ್ತೆ. ಡೋಂಟ್ ವರಿ. ಥ್ಯಾಂಕ್ ಯು. ಪಾರ್ಡಲ್ಲಿ ಈ ಮುಂಚೆ ಕೇಕ್ನ ಲಾಂಗಲ್ಲಿ ಕಟ್ ಮಾಡಿ ನಂತರ ಅವ್ರಿಗೆ ಏನು ಮಾಡಿದ್ವಿ ಮತ್ತೆ ಕೇಸ್ ಹಾಕಿ ಕಳಿಸಿದ್ದೆಲ್ಲ ತಮ್ಗೆಲ್ಲರೂ ಗೊತ್ತಿರ್ತದೆ. ಅಥವಾ ಇಲ್ಲಿ ಯಾರನ್ನ ಬಂದಿರ್ತೀರನೋ ಗೊತ್ತಿಲ್ಲ, ಅವರ ರಿಲೇಷನ್ಸ್ ಯಾರನ್ನ ಇರ್ತೀರನೋ. ದಯವಿಟ್ಟು ಯಾರು ಅಷ್ಟೇ ಯಾವುದೇ ಶೋಕಿಗಾಗಲಿ, ಯಾವುದೇ ಒಂದು ನಿಮ್ಮ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಬೇಕಾದ್ರೆ ಕಾನೂನು ಬದ್ಧವಾಗಿ ಆಚರಣೆ ಮಾಡ್ಕೊಳ್ಳಿ. ಅದು ಶೋಕಿಗಾಗಿ, ಯಾರನ್ನೋ ಸಂತೋಷ ಪಡಿಸೋದಕ್ಕಾಗಿ, ಅಥವಾ ಯಾರೋ ನಮ್ಮನ್ನು ನೋಡಿ ನಮ್ಮನ್ನು ಫಾಲೋ ಮಾಡಲಿ ಅನ್ನೋ ಒಂದು ಕಾರಣಕ್ಕಾಗಿ ತಾವು ಲಾಂಗಲ್ಲಿ ಕೇಕ್ ಕಟ್ ಮಾಡೋದಿರ್ಬೋದು, ಮತ್ತೆ ಬೇರೆಯವ್ರು ತೋರ್ಪಡಿಸ್ಕೊಳ್ಳೋ ರೀತಿಯಲ್ಲಿ ಇದು ಮಾಡ್ಕೊಳ್ಳೋದು, ಮತ್ತು ಸಾಹೇಬ್ರು ಹೇಳ್ದಂಗೆ ವೀಲಿಂಗ್ ಮಾಡೋದು. ವೀಲಿಂಗ್ ಮಾಡೋದ್ರ ಜೊತೆಗೆ ಏನು ಮಾಡ್ತಾರೆ ಅಂದರೆ ಇನ್ಸ್ಟಾದಲ್ಲಿ ಹಾಕ್ತಾರೆ. ಆ ಇನ್ಸ್ಟಾದಲ್ಲಿ ಹಾಕಿ ಅದಕ್ಕೆ ಲೈಕ್ಸ್ ಕೊಡೋದು, ಕಾಮೆಂಟ್ಸ್ ಮಾಡೋದು, ಇವೆಲ್ಲ ಇರ್ತದೆ. ನಮ್ಮಲ್ಲಿ ತಮ್ಮೆಲ್ಲರಿಗೂ ಗೊತ್ತೇ ಇದೆ, ಸೋಷಿಯಲ್ ಮೀಡಿಯಾ ಮಾನಿಟರಿಂಗ್ ಸೆಲ್ ಅಂತೇಳಿ ನಮ್ಮ SP ಸಾಹೇಬ್ರ ಕಚೇರಿಯಲ್ಲಿ ಸುಮಾರು 1 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದೆ. ನಿಮ್ಮ ಎಲ್ಲ ಅಕೌಂಟ್ ಮೇಲೆ, ನಿಮ್ಮ ಎಲ್ಲ ಸೋಷಿಯಲ್ ಮೀಡಿಯಾ ಅಕೌಂಟ್ ಮೇಲೆ ನಮ್ಮ ಹದ್ದಿನ ಕಣ್ಣಿರ್ತದೆ. ಒಂದು ಸೂರು ಏನಾದರೂ ಅಲ್ಲಿ ಮಿಸ್ಟೇಕ್ ಆದರೆ ನಾವು ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತಾ ಇದ್ವಿ. ತಮಗೂ ಮತ್ತೆ ರೀಟ್ವೀಟ್ ಆಗ್ತಾ ಇದೆ, ತಮ್ಮೆಲ್ಲರಿಗೂ ಗೊತ್ತೇ ಇರ್ತದೆ. ವೀಲಿಂಗ್ ಆದರೆ ಮತ್ತೆ ನಾವು ಕೇಸ್ ಹಾಕಿ ಮತ್ತೆ ಅದನ್ನ ರೀಟ್ವೀಟ್ ಮಾಡ್ತಾ ಇದ್ರಿ, ತಾವೆಲ್ಲ ಗಮನಿಸ್ತಾ ಇರ್ತೀರಿ. ಹಂಗಾಗಿ ದಯವಿಟ್ಟು ಕಾನೂನನ್ನ ಪಾಲನೆ ಮಾಡಿ ಅಷ್ಟೇ. ಯಾರಾದರೂ ಕಾನೂನು ಬ್ರೇಕ್ ಮಾಡ್ತಾ ಇದ್ರೆ ಅಂಥವ್ರ ಬಗ್ಗೆ ನಮಗೆ ಯಾವುದೇ ಒಂದು ಭಯ ಇಲ್ಲದೆ ದಯವಿಟ್ಟು ಕಾಲ್ ಮಾಡಿ ತಿಳಿಸಿ. ಇಲ್ಲ ನಿಮ್ಗೆಲ್ಲ 112 ಇದೆ, ಮತ್ತೆ ನಮ್ಮ ನಂಬರ್ ಕಾಲ್ ಮಾಡಿದ್ರು ಗೋಪ್ಯವಾಗಿ ಇಡಲಾಗೋದು. ಈಗೇನು ಪ್ರತಿಯೊಬ್ಬರು ಫೋನ್ ನಂಬರ್ ಸಮೇತ ಇನ್ಸ್ಪೆಕ್ಟರ್ ಇರ್ಬೋದು, ಸಬ್ ಇನ್ಸ್ಪೆಕ್ಟರ್ ಇರ್ಬೋದು, DSP ಸಾಹೇಬ್ರದ್ದು, SP ಸಾಹೇಬ್ರದ್ದು ಎಲ್ಲ ನಿಮಗೆ ಎಲ್ಲ ನಂಬರು ಸಿಗುತ್ತೆ. ಯಾವುದೇನು ಹೈಡ್ ಮಾಡೋಂಗಿಲ್ಲ, ನಮ್ಮ ನಂಬರ್ಸ್ ಎಲ್ಲ ಇರ್ತದೆ. ಇಷ್ಟು ಹೇಳ್ತಾ ಮಾನ್ಯ ಈಗ ನಾವೊಂದು ಈ ಒಂದು ಕಾರ್ಯಕ್ರಮವನ್ನು ಸುಮಾರು 10 ದಿವಸಗಳ ಹಿಂದೆ ನವೀನ್ ಕುಮಾರ್ ಅವರು ಬಂದು, ಸರ್ ನಾನು ಇಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀನಿ, SP ಸಾಹೇಬ್ರನ್ನ ಕರೆಸ್ಬೇಕು ಸರ್, ನಮ್ಮ ಹೆಣ್ಮಕ್ಳಿಗೆ ಒಂದು ತಿಳುವಳಿಕೆಯನ್ನು ಹೇಳ್ಬೇಕಂತ ಹೇಳಿದ್ರ ಮೇರೆಗೆ ನಾನು ನವೀನ್ ಅವ್ರ ಮುಂದೆನೇ ಸಾಹೇಬ್ರಿಗೆ ಕಾಲ್ ಮಾಡಿದಂಥ ಸಂದರ್ಭದಲ್ಲಿ ಸಾಹೇಬರು 2ನೇ ಮಾತು ಮಾತಾಡಿದ್ರೇ ನಮಗೆ ತುಂಬ ಹೃದಯದಿಂದ, ಇಲ್ಲ ನಾನು ಬರ್ತೀನಿ, ಆಯಿತು ನಾನು ಬಂದು ಇನ್ಸ್ಟ್ರಕ್ಷನ್ಸನ್ನು ಒಂದು ನಮ್ಮ ಪೊಲೀಸ್ ವತಿಯಿಂದ ತಿಳುವಳಿಕೆಯನ್ನು ತಿಳಿಸ್ತೀನಿ ಅಂತ ಹೇಳಿದೆ. ಈ ದಿವಸ ಸಾಹೇಬ್ರೆ ಸುಮಾರು 3 ಸಾರಿ ಒಂದು ಕಾಲ್ ಮಾಡಿ ಯಾವ ಟೈಮ್ಗಿದೆ ಹೇಳಿ ಪ್ರೋಗ್ರಾಮ್ ಅಂತೇಳಿ ಕರೆಕ್ಟಾಗಿ ಸಾಹೇಬ್ರು ಹೇಳಿದ ಟೈಮಿಂಗ್ಸ್ಗೆ, ನಾವು ಕೊಟ್ಟಂಥ ಒಂದು ಟೈಮಿಂಗ್ಸ್ಗೆ ಬಂದು ಇಲ್ಲಿ ತಮ್ಮೆಲ್ಲರನ್ನು ಕುರಿತು ಒಂದು ಇನ್ಸ್ಟ್ರಕ್ಷನ್ಸನ್ನು ನೀಡಿದ್ದಾರೆ. ಸಾಹೇಬರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಕಾರ್ಯಕ್ರಮವನ್ನು ನಮಗೆ ಇಲ್ಲಿ ಪೊಲೀಸ್ಗೆ ಒಂದು ಇಷ್ಟೊಂದು ಅಚ್ಚುಕಟ್ಟಾಗಿ ಬಂದು ನಾವು ಇಲ್ಲಿ ಮಾತನಾಡಲು ಅವಕಾಶ ಕೊಟ್ಟಂತಹ, ಆಯೋಜಿಸಿದಂತಹ ನವೀನ್ ರವರಿಗೂ ಸಹ ನಮ್ಮ KGF ಜಿಲ್ಲಾ ಪೊಲೀಸ್ ವತಿಯಿಂದ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ.